ಮಕ್ಕಳಿಗೆ ಚುನಾವಣೆಯ ಮಹತ್ವ ತಿಳಿಯಪಡಿಸುವ ಜೊತೆಗೆ ಚುನಾವಣೆ ಹೇಗೆ ನಡೆಯಲಿದೆ, ಮತದಾನದ ಮಹತ್ವ ಏನು, ಪ್ರಜಾಪ್ರಭುತ್ವ ದೇಶದಲ್ಲಿ ಮತದಾನಕ್ಕೆ ಇರುವ ಮಹತ್ವವೇನು ಎಂಬಿತ್ಯಾದಿ ವಿಚಾರಗಳ ಬಗ್ಗೆ ಮಕ್ಕಳನ್ನ ತರಬೇತುಗೊಳಿಸಲು ಚಿಕ್ಕಬಳ್ಳಾಪುರದ ಪೂರ್ಣಪ್ರಜ್ಞಾ ಶಾಲೆಯಲ್ಲಿ ಇಂದು ಶಾಲಾ ಸಂಸತ್ ನಡೆಸಲಾಯಿತು. ದೇಶದಲ್ಲಿ ನಡೆಯುವ ಸಾರ್ವತ್ರಿಕ ಚುನಾವಣೆಗಳ ಮಾದರಿಯಲ್ಲಿಯೇ ಶಾಲೆಯ ಮಕ್ಕಳಿಗೆ ಚುನಾವಣೆ ನಡೆಯಿತು. ಅಭ್ಯರ್ಥಿಗಳಾಗಿ ಸ್ಪರ್ಧೆ ಮಾಡುವ ಜೊತೆಗೆ ಪ್ರತಿಯೊಬ್ಬ ವಿದ್ಯಾರ್ಥಿಯ ಬಳಿ ತೆರಳಿ ಮತ ಬೇಡಿಕೊಂಡು ಗುಪ್ತ ಮತದಾನದ ಮೂಲಕ ಆಯ್ಕೆ ಪ್ರಕ್ರಿಯೆಯು ನಡೆಯಿತು. 18 ವರ್ಷ ತುಂಬುವವರೆಗೂ ಮತದಾನ ಮಾಡುವ ವಿಧಾನ ಮತ್ತು ಚುನಾವಣೆಯ ಮಹತ್ವದ ಬಗ್ಗೆ ಅರಿಯದೆ ಕುತೂಹಲದಿಂದಲೇ ಇರುವ ಮಕ್ಕಳಿಗೆ ಈ ಶಾಲಾ ಸಂಸತ್ ಮೂಲಕ ಮತದಾನದ ಮಹತ್ವ ಮತ್ತು ಚುನಾವಣೆ ಪ್ರಕ್ರಿಯೆಗಳ ಬಗ್ಗೆ ಅರಿಯಲು ಸಹಕಾರಿಯಾಯಿತು. ಸಾರ್ವತ್ರಿಕ ಚುನಾವಣೆಗಳ ಮಾದರಿಯಲ್ಲಿಯೇ ಆಧಾರ್ ಕಾರ್ಡ್ ನೋಡಿ ಮಕ್ಕಳಿಗೆ ಮತದಾನದ ಅವಕಾಶ ಕಲ್ಪಿಸಲಾಯಿತು. ಮಕ್ಕಳು ಸಾಲಿನಲ್ಲಿ ನಿಂತು ಗುಪ್ತ ಮತದಾನ ಮಾಡಿ ಬೆರಳಿನ ಮೇಲೆ ಶಾಯಿ ಹಾಕಿಸಿಕೊಂಡು ಖುಷಿ ಪಟ್ರು. ನಂತರ ಮತ ಎಣಿಕೆ ನಡೆದು ಅಭ್ಯರ್ಥಿಗಳ ಆಯ್ಕೆ ಕೂಡ ಘೋಷಿಸಲಾಯಿತು. ನನ್ನ ಹೆಸರು ಇಶಾಂಗ್ ಬಾಬು ಅಂತ. ನಾನು ಪೂರ್ಣಪ್ರಜ್ಞಾ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಶಾಲೆಯಲ್ಲಿ ಓದ್ತಿದ್ದೀನಿ. ಇವಾಗ ನಮ್ಮ ಸ್ಕೂಲಲ್ಲಿ ಇವತ್ತು ಎಲೆಕ್ಷನ್ ಮಾಡಿದ್ದಾರೆ. ಎಲೆಕ್ಷನ್ನು ನಮಗೆ ಗೊತ್ತಿರಲಿಲ್ಲ ಹೆಂಗಾಗುತ್ತೆ ಫಸ್ಟು ಅಂತ. ಎಲ್ಲರೂ 18 ಇಯರ್ಸ್ ಆದಮೇಲೆ ಎಲೆಕ್ಷನ್ ಮಾಡೋರು. ನಮ್ಗೆ ಗೊತ್ತಿರಲಿಲ್ಲ. ಅದೇ ಸ್ಕೂಲಲ್ಲಿ ಇವಾಗೇ ಮಾಡಿ ಎಲೆಕ್ಷನ್ ಹೆಂಗಾಗುತ್ತೆ ಅಂತ ಅರಿವು ಮೂಡಿಸ್ತಿದ್ದಾರೆ. ಎಲೆಕ್ಷನ್ ಮಾಡೋದ್ರಿಂದ ನಮ್ಗೆ ಇಷ್ಟವಾಗಿರೋ ಪರ್ಸನ್ನ ಲೀಡರಾಗಿ ಆಯ್ಕೆ ಮಾಡ್ಕೊಳ್ಳೋ ಆಪರ್ಚುನಿಟಿ ನಮಗೆ ಸಿಗ್ತಿದೆ. ನಮಗೆ ತುಂಬ ಖುಷಿಯಾಗುತ್ತೆ ಸ್ಕೂಲವ್ರು ಹಿಂಗೆ ಮಾಡೋದಕ್ಕೆ. ನನ್ನ ಹೆಸರು ಶೈಲಜಾ ವೆಂಕಟೇಶ್ ಅಂತ, ಪೂರ್ಣಪ್ರಜ್ಞಾ ವಿದ್ಯಾಸಂಸ್ಥೆ. ಇಲ್ಲಿ ನಾವು ಇವತ್ತಿನ ದಿನ ಎಲೆಕ್ಷನನ್ನು ಮಕ್ಕಳಿಗೋಸ್ಕರ ಕಂಡಕ್ಟ್ ಮಾಡ್ತಾಯಿದ್ದೀವಿ. ಅದ್ರ ಉದ್ದೇಶ ಏನು ಅಂತಂದರೆ ಮಕ್ಕಳಲ್ಲಿ ಅವ್ರಿಗೆ ಧೈರ್ಯವನ್ನು ತುಂಬಲಿಕ್ಕೆ ಮತ್ತು ಮುಂದೆ ಅವರು ಏನಾದ್ರೂ ಸಾಧನೆ ಮಾಡೋದಕ್ಕೆ ಈ ಎಲೆಕ್ಷನನ್ನು ನಾವು ಮಕ್ಕಳಲ್ಲಿ ಅವರಿಗೆ ಅಳವಡಿಸ್ತಾ ಇದ್ದೀವಿ, ಅರಿವನ್ನು ಮೂಡಿಸ್ತಾ ಇದ್ದೀವಿ. ಅವರಿಗೆ ಇಂದಿನ ಮಕ್ಕಳೇ ನಾಳಿನ ಪ್ರಜೆಗಳು ಅವರು. ಈಗ ಈ ಮಕ್ಕಳಲ್ಲಿ ಯಾರಾದ್ರೂ CM ಆಗ್ಬೋದು, MLA ಆಗ್ಬೋದು, ಮತ್ತು ಜಿಲ್ಲಾ ಪರಿಷತ್ ಅಧ್ಯಕ್ಷರಾಗ್ಬೋದು, ಏನಾದರೂ ಅವರು ಸಾಧನೆ ಮಾಡ್ಬೋದು ಮಕ್ಕಳು. ಅವರಲ್ಲಿ ಈಗಲಿಂದಲೇ ನಾವು ಧೈರ್ಯವನ್ನು ತುಂಬ್ತಾ ಇದ್ದೀವಿ. ಎಲೆಕ್ಷನ್ ಅಂದರೆ ಏನು, ಪಾಠಗಳು ಅಂದರೆ ಏನು ಅಂಥೇಳಿ ಅವ್ರಿಗೆ ಅರಿವು ಮೂಡಿಸ್ತಾ ಇದ್ದೀವಿ. ಆದರೂ ಮಕ್ಕಳು ಏನು ಮಾಡಬೇಕು ಅಂತಂದರೆ ಈಗಲಿಂದ ಅವ್ರು ಕಲಿಬೇಕು, ಹೇಗೆ ಎಲೆಕ್ಷನನ್ನು ಕಂಡಕ್ಟ್ ಮಾಡ್ಬೋದು, ವೋಟನ್ನು ಹೇಗೆ ಮಾಡಬೇಕು ಅಂತೇಳಿ ಅವರು ಈಗಲಿಂದನೇ ಕಲಿತಾ ಇದ್ದಾರೆ. ನ್ಯೂಸ್ ಬ್ಯೂರೋ, CTV ನ್ಯೂಸ್, ಚಿಕ್ಕಬಳ್ಳಾಪುರ.